ಮಾಜಿ ಐಎಎಸ್ ಅಧಿಕಾರಿ ಹಾಗೂ ಹಾಲಿ ಎಂಪಿ ಶಶಿಕಾಂತ್ ಸೆಂಥಿಲ್ ಒಂದು ಕಡೆ ಮಾತಾಡಿದ್ದಾರೆ. ಸಂವಿಧಾನ ಇರದೇ ಹೋಗಿದ್ದಿದ್ರೆ ನಮಗೆ ಬಟ್ಟೆ ಹಾಕೊಳ್ಳೋದಕ್ಕೂ ಬಿಡ್ತಾ ಇರಲಿಲ್ಲ. ಬಿಕಾಸ್ ಆಫ್ ಕಾನ್ಸ್ಟಿಟ್ಯೂಷನ್ ವಿ ಆರ್ ವೇರಿಂಗ್ ಕ್ಲಾತ್ಸ್ ಅಥವಾ ಡ್ರೆಸ್. ಸಂವಿಧಾನ ಇರದೇ ಇದ್ದಿದ್ದರೆ ನಮಗೆ ಅಂಗಿ ಧರಿಸೋಕ್ಕೆ ಕೂಡ ಇಲ್ಲಿ ಅವಕಾಶ ಆಗ್ತಾ ಇರಲಿಲ್ಲ. ಇದೇ ಕಾರಣಕ್ಕೆ ನಾವೆಲ್ಲ BJPಗೆ ಮತ ಹಾಕಬಾರ್ದು ಅನ್ನೋದು ಶಶಿಕಾಂತ್ ಸೆಂಥಿಲ್ ಅವರ ಒಂದು ಮಾತಾಗಿತ್ತು. ಇದೇನಾದರೂ ನಮಗೆ ಅರ್ಥ ಆಗಿಬಿಟ್ರೆ ನಾವು ಮತ್ತೆ ಯಾವತ್ತೂ BJPಗೆ ವೋಟ್ ಹಾಕಲ್ಲ ಅಂತೇಳಿ ಶಶಿಕಾಂತ್ ಸೆಂಥಿಲ್ ಮಾತಾಡಿದ್ದಾರೆ. ಕರ್ನಾಟಕದ ಜನರು ಕೂಡ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಇವರು ಸಂವಿಧಾನವನ್ನೇ ಚೇಂಜ್ ಮಾಡಲಿಕ್ಕೆ ಹೊರಟಿರ್ತಕ್ಕಂಥವ್ರು. ಯಾವ ಸಂವಿಧಾನದಿಂದ ನಾವಿವತ್ತು ಒಂದು ಬಟ್ಟೆ ಹಾಕ್ಕೊಂಡು ನಮಗೂ ಸಮಾನವಾಗಿ ಬದುಕೋಕ್ಕೆ ಒಂದು ಅವಕಾಶ ಸಿಕ್ಕಿದೆಯೋ, ಇವರು ಅದನ್ನು ಚೇಂಜ್ ಮಾಡೋಕ್ಕೆ ಹೊರಡ್ತಾ ಇದ್ದಾರಲ್ಲ, ಇದು ನಿಮಗೆ ಅರ್ಥವಾದ ದಿನ ನೀವ್ಯಾರೂ BJPಗೆ ವೋಟ್ ಹಾಕಲ್ಲ ಅಂತೇಳಿ MP ಮತ್ತು ಮಾಜಿ IAS ಅಧಿಕಾರಿ ಶಶಿಕಾಂತ್ ಸೆಂಥಿಲ್ ಮಾತಾಡಿದ್ದಾರೆ. ಜನಾದೇಶ 2024 ಈ ಒಂದು ಸಂವಾದದಲ್ಲಿ ಅವರು ಸಂವಿಧಾನದ ಬಗ್ಗೆ ಮತ್ತು ಮತಗಳ ಬಗ್ಗೆ, ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡಿದ್ದಾರೆ. ಈ ಶರ್ಟ್ ನಾನು ಹಾಕಿರುವುದೇ ಸಂವಿಧಾನದಿಂದ. ಈ ಸಂವಿಧಾನ ಇಲ್ಲ ಅಂದರೆ ಈ ಶರ್ಟ್ ಇಲ್ಲ. ನನಗೆ ವಾಪಸ್ ನನ್ನ ಶರ್ಟನ್ನು ಬಿಚ್ಚಲಿಕ್ಕೆ ಪ್ರಯತ್ನ BJP RSS ಮಾಡ್ತಾರೆ. ಅವರು ಆ್ಯಕ್ಚುಲಿ ಮುಸ್ಲಿಮರಿಗೆ ವಿರುದ್ಧ ಇಲ್ಲ, ಇಲೆಕ್ಷನ್ಗೆ ಯೂಸ್ ಮಾಡಿ ಅವರನ್ನು ಹಾಗೆ ಇಟ್ಟಿರ್ತಾರೆ. ಬಟ್ ಯಾರು ಶರ್ಟ್ ಬಿಚ್ತಾರೆ ಅಂದರೆ ನನ್ನ ಶರ್ಟೇ ಬಿಚ್ತಾರೆ. ಇದು ನಮಗೆ ಅರ್ಥ ಆಗಿದ್ರೆ ಇವರಿಗೆ ಓಟ್ ಒಂದ್ಸಾರಿ ಕೂಡ ನಾವು ಹಾಕಲ್ಲ. ಇದು ಕರ್ನಾಟಕದ ಜನರಿಗೆ ಅರ್ಥ ಆಗಬೇಕು. ಈ ಶರ್ಟ್